ಹಾರಿಸ್ತಾನೆ ಕಲರ್ ಕಾಗೆ ಅವರೇ ಕಾಲ್ ನನಗೆ ಡೀಲ್ ಕೊಡ್ತಿದ್ರು ಅಪ್ಪು ಸರ್. ಸಖತ್ ಎಂಜಾಯ್ ಮಾಡ್ತಿದ್ರು ಪ್ರ್ಯಾಂಕ್ ಕಾಲ್ಸ್ ಅಪ್ಪು ಸರ್. ಇದು ಬಾಸ್ ಮನೆ ಹತ್ರ ಬಾ, ನಿಂಗೈತೆ ಬಾ. ಏನೈತೆ ಎಲೆಕ್ಟ್ರಿಕ್ ಕಂಬ ಹಿಡ್ಕೊಂಡಿದ್ದು ಒಂದು, ಆಮೇಲೆ ಅದು ಕಾರ್ ತೆಗೆದು ಎಲ್ಗೆ ಹಾಕಲ್ಲಿ ಅಂತಲ್ಲ, ಅದೇ ಭಾರಿ ಚೆನ್ನಾಗಿರ್ಬೇಕು. ಎನ್ವಲಪ್ ಕವರಲ್ಲಿ ಹಾಕ್ಬಿಟ್ಟು ಪೇಮೆಂಟ್ ಕೊಟ್ಬಿಟ್ಟು ಸರಿ ಸುನಿಲ್ ಸಿಗೋಣ ಅಂತ ಅಂದ್ರು. ಪೇಮೆಂಟ್ ಅಲ್ಲಿ ಹಿಂಗೆ ತೆಗಿತೀನಿ, ದುಡ್ಡು ನೋಡ್ಬಿಟ್ಟು ನಂಗೆ ನಿಜವಲ್ಲ ಅಳು ಬಂದ್ಬಿಡ್ತು ಅವತ್ತು. ಬಟ್ ಆ ಪೇಮೆಂಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ನನಗೆ. ಅದು ನಾನು ಹೆಡ್ತಿ ಕೇಳಿಸ್ಕೊಂಡ್ರೆ ಏನ್ ಅನ್ಕೋಬೇಕು? ಇದು ನನಗೆ ಮಾಧ್ಯಮ ಸನ್ಮಾನ ಅನ್ಸುತ್ತೆ. ಅದು ಇದು ರೇಡಿಯೋ ಜಾಕಿ ಇದರಲ್ಲಿ ಕೊಟ್ಟಿದ್ದು. ನಾವಾಗ ಏನು ದಬಾಕಿರ್ಲಿಲ್ಲ, ಆಗ ಏನೂ ಇಲ್ಲ, ಅಷ್ಟು ನೋಡಿ ದೊಡ್ಡ ಮನಸ್ಸು ಮಾಡಿ ಗುರುತಿಸಿ. ಈಗಲೂ ಏನಿಲ್ಲ, ಬಟ್ ಅವಾಗ ಒಂದು ಕಲಾವಿದ್ರು ಒಂದು ಪುಷಪ್ ಅಂತಾರಲ್ಲ, ಇವೆಲ್ಲ ಕೊಟ್ಟು ಮಾಡಿದ್ದಕ್ಕೆ ಏನೋ ಒಂದು ಸ್ವಲ್ಪ ನಾವು ಹಿಂಗಾಗಿರೋದು ಅಂತ ಮಾತು. ಎಲ್ಲ ಸಾಧಕರು ಹಿಂಗೆ ಹೇಳೋದು, ನಾವು ನಿಮ್ಮ ಪಾದ ಏನಿಲ್ಲ, ಬಯಸ್ಕೊಳ್ಳೋದಕ್ಕೂ ದುಡ್ಡು ಕೊಡ್ತಾರೆ ಅಂದರೆ ನನ್ನೊಬ್ಬನಿಗೆ. ಇದು ನೋಡಿ, ನಾನು ಇಷ್ಟೆಲ್ಲ ಇದಾದರೂ ಆ್ಯಕ್ಚುಲಿ ಅಪ್ಪು ಸರ್ ಜೊತೆ ಒಂದಿದೆ, ಅದು ಬೇರೆ ಥರ ಮಾಡಬೇಕು ಅಂತ ಇಟ್ಟಿದ್ದೀನಿ. ಅಂಬರೀಷ್ ಸರ್ ಜೊತೆ ಇದು ದಸರಾದಲ್ಲಿ ತೆಗೆಸಿರೋದು. ಸೊ ಇದು ತುಂಬ ಹಿಂದಿನ ಫೋಟೋ. ಇದು ಒಂದು 12 ವರ್ಷದ ಇರಬೇಕು. ಸಂದೇಶ್ ದಿ ಪ್ರಿನ್ಸಲ್ಲಿ ತೆಗೆಸಿದ್ದು. ಅವ್ರದ್ದು ಗ್ರೇಟೆಸ್ಟ್ ಒಂದು ಹೇಳ್ತೀನಿ ಕೇಳಿ. ಆ್ಯಕ್ಚುಲಿ ನೋಡಿ, ಇಲ್ಲೊಂದು ಕೈ ಕಾಣಿಸ್ತಾ ಇಲ್ಲ ಅಲ್ವಾ? ಈಗ ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ಸಿಗರೇಟ್ ಹಿಡ್ಕೊಂಡಿದ್ರು, ಗೊತ್ತಲ್ಲ ಅಂಬರೀಷ್ ಅವ್ರ ಸ್ಟೈಲು. ಹಿಂಗಂದ್ರು ಸರ್ ಒಂದು ಫೋಟೋ ಬರಲ್ಲ ಅಂತ ಅಂದ್ಬಿಟ್ಟು ಕಡ್ದು ತೆಕ್ಕೊಳ್ಳಿ ಅಂತ ಹಿಂಗಂದ್ರು. ಹಿಂಗೆ ಇಟ್ಕೊಂಡೆ ತಗೋಬೋದಾಗಿತ್ತು. ಹೌದು, ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಅದು. ಎಲ್ಲರ ಜೊತೆನೂ ಶೋ ಪ್ರ್ಯಾಂಕ್ಸು ಮಾಮೂಲಿ ಮಾಡ್ತಾನೆ ಇರ್ತೀನಿ, ಫಿಲ್ಮ್ ಪ್ರಮೋಷನ್ಸು ಅದು ಇದೆಲ್ಲ. ಬಟ್ ಅದರಲ್ಲಿ ಕೆಲವರು ಅಂತಂದರೆ ಅಪ್ಪು ಸರ್ ತೀರೋಗೋಕ್ಕೂ ಒಂದು 15 ದಿವಸಕ್ಕೆ ಮುಂಚೆ ನಾನು ಮತ್ತು ವಿಜಯ್ ಸರು, ನಮ್ಮ ಭಯ್ಯ ದುನಿಯಾ ವಿಜಯ್ ಅವರು, ಅವಾಗ ಸಲಗಾದು ಪ್ರಮೋಷನ್ ಮಾಡ್ತಿದ್ವಿ. ನಮ್ಮ ಕಾಕ್ರೋಚ್ ಸುದಿ ಅವ್ರಿಗೆ ಪ್ರ್ಯಾಂಕ್ ಮಾಡಿಕೊಂಡು ತುಂಬ ವೈರಲ್. ಹೌದು, ಅವ್ರ ಮನೆಯಿಂದ ಹೌದು ಅದಕ್ಕೆ ಮಾಡಿಕೊಂಡು ಅಪ್ಪು ಸರ್ ಆಫೀಸ್ಗೆ ಬಂದಿದ್ದೆ ಅವತ್ತು ಡೈರೆಕ್ಟು. ಬಂದು ವಿಡಿಯೋ ಇದೆ, ನಿಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಅಪ್ಪು ಸರ್ ಆಫೀಸಲ್ಲಿ ಅದೇ ಬಟ್ಟೆನಲ್ಲಿ ಅಪ್ಪು ಸರ್ ತೀರೋಗಿದ್ದು. ಟಿ ಶರ್ಟು ನನಗೆ ಚಲಪತಿ ಅವ್ರು ಹೇಳಿದ್ದು. ಅದೇ ಲಾಸ್ಟ್ ಮೀಟು ಅಪ್ಪು ಸರ್ದು. ಅವತ್ತೇ ಲಾಸ್ಟು. ಅವ್ರ ಜೊತೆದೊಂದು ಫೋಟೋ. ಅವತ್ತು ಯಾವುದೋ ಒಂದು ಜೋಕ್ ಹೇಳಿದರು ಅಪ್ಪು ಸರು. ಆವಾಗ ಕರೋನಾ ಮುಗ್ದಿತ್ತು ಅಂತ ಅನ್ಸುತ್ತೆ, 2000 ಆಗ ಸಲಗ ರಿಲೀಸ್ ಆಗೋಕ್ಕೂ ಒಂದು 12-13 ದಿವಸದ ಹಿಂದೆ. ಅವರಿಬ್ಬರ ಜೊತೆನೇ ಒಂಥರ ಎಲ್ಲರೂ ಹಾಕಬೇಕು, ಏನಾದ್ರು ಇದು ಮಾಡಬೇಕು ಅಂತ ನನಗೆ ಅನ್ಸೋದು. ಅಂದರೆ ಎಲ್ಲ ಮೀಟ್ ಮಾಡ್ತಿರ್ತೀವಿ, ಎಲ್ಲ ಒಳ್ಳೆ ಕಲಾವಿದರು, ಎಲ್ಲರೂ ಒಳ್ಳೆ ಆರ್ಟಿಸ್ಟೇ. ಒಂಥರ ಮನಸ್ಸಿಗೆ ಬೇಗ ಹತ್ರ ಆಗ್ಬಿಡೋದು, ಇಷ್ಟ ಆಗೋದು ಅಂತಂದರೆ. ಈಗೇನೋ ಇದಕ್ಕೆ ಹೇಳ್ತಾ ಅವ್ರು ಇಲ್ಲ ಅಂದ್ಬಿಟ್ಟು ಹೇಳ್ತಿದ್ದೀವಿ ಅಂತಲ್ಲ. ಇನ್ನೊಂದು ಏನಂತಂದರೆ, ಒಂಥರ ಇನ್ಸ್ಪಿರೇಷನ್ನು ಅಪ್ಪು ಸರೇನೆ. ಒಂದು ಸಲ ಚಕ್ರವ್ಯೂಹ ಸಿನಿಮಾ ಟೈಮು, ಚಕ್ರವ್ಯೂಹ ಆಡಿಯೋ ರಿಲೀಸ್ ಮಾಡ್ತಿರ್ತಾರೆ. ಆಗ ಒಬ್ಬರು ನನಗೆ ಫೋನ್ ಮಾಡಿ, ಅನಿರಿತ್ ಅಂದ್ಬಿಟ್ಟು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅಪ್ಪು ಸರ್ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಪ್ರ್ಯಾಂಕ್ ಮಾಡಬೇಕು ಅಂತ ಅಂತಾರೆ. ಯಾರಿಗೆ? ನೀಲ್ಕಂಠ ಅಂತ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಮಾಡಲೇಬೇಕು, ಏನಾಗುತ್ತೋ ಗೊತ್ತಿಲ್ಲ, ಮಾಡಲೇಬೇಕು. ಸರಿ, ಅಪ್ಪು ಸರ್ ಬರ್ಡೇ ದಿನನೇ ಅವ್ರದ್ದು ಆಡಿಯೋ ಲಾಂಚ್ ಮಾಡಿದ್ದು ಚಕ್ರವ್ಯೂಹ. ಹೌದು, ಸರಿ, ಅಪ್ಪು ಸರ್ ಬರ್ಡೇ ದಿವಸನೇ ಕಾಲ್ ಮಾಡಿದೆ ಅವ್ರಿಗೆ. ಬೆಳಗ್ಗೆ ಕಾಲ್ ಮಾಡಿಬಿಟ್ಟು, ಅಪ್ಪು ನೀಲ್ಕಂಠ ಅವ್ರಿಗೆ ಅಪ್ಪು ಅವ್ರ ಫ್ರೆಂಡು. ಹೌದು, ಬೆಸ್ಟ್ ಫ್ರೆಂಡು. ನಿಮಗೆ ವೀಕೆಂಡ್ ವಿತ್ ರಮೇಶಲ್ಲೆಲ್ಲ ಬರ್ತಾರೆ ನೋಡಿ. ಕಾಲ್ ಮಾಡಿದೆ, ಹಿಂಗೆ ಟಿಕೆಟ್ ಬೇಕು ಅಣ್ಣ, ಹಿಂಗೆ ಅಂತ ಹೇಳಿ ಸಖತ್ತಾಗಿ ಪ್ರ್ಯಾಂಕ್ ಮಾಡಿಬಿಟ್ಟೆ ಅವ್ರಿಗೆ. ನೀವು ನಂಬಲ್ಲ, ಆ ಪ್ರ್ಯಾಂಕ್ನ ಕೇಳ್ಬಿಟ್ಟು ಅಪ್ಪು ಸರೇ ನಂಗೆ ಫೋನ್ ಮಾಡಿದರು. ನನಗೆ ಒಂಥರ ಶೋ ಮುಗಿಸ್ಬಿಟ್ಟು ಬರ್ತೀನಿ. ಅದ್ರ ಮಾರನೇ ದಿವಸ ನೋಡಿದ್ರೆ ಬೆಳಗ್ಗೆ 11 ಗಂಟೆಗೆ ಫೋನು. ಅದು ಆಡಿಯೋ ಇದೆ ನನ್ನ ಹತ್ರ. ಇಲ್ಲಿ ಯೂಟ್ಯೂಬಿಗೆ ಮಾಡಿದ್ರೆ ರೇಡಿಯೋಗೆ ಮಾಡಿದ್ರೆ ಅದು ರೇಡಿಯೋಗೆ ಮಾಡಿದ್ದು. ಆ ಆಡಿಯೋ ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇತ್ತಲ್ಲ, ಅಪ್ಪು ಸರ್ ಅಂದಷ್ಟು ನಾವು ರೆಕಾರ್ಡಿಂಗ್ ಇದು ಮಾಡಿದೆ. ಅವ್ರ ವಾಯ್ಸ್ ಕೇಳಿದ್ರೆ ಇವತ್ತೂ ಅಯ್ಯೋ ಎಷ್ಟು ಭಾರಿ ಚೆನ್ನಾಗಿ ಮಾಡ್ತೀಯ ಕಣಪ್ಪ ನೀನು. ಅವರು ಮಂಡ್ಯದವರು ಅನ್ಕೊಂಬಿಟ್ಟವ್ರು ನನ್ನ. ಚೆನ್ನಾಗಿ ಮಾತಾಡ್ತೀವ. ನೀಲ್ಕಂಡಂಗಂತೂ ಅವ್ರು ಕೇಳ್ಕೊಂಡು ಒಂದೊಂದು ಪಂಚಿಂಗ್ ಡೈಲಾಗು ಹೇಳ್ತಿದ್ರು. ಅಂದರೆ ನಾವು ಪ್ರ್ಯಾಂಕ್ ಮಾಡ್ಬೇಕು, ಕೆಲವೊಂದು ಪಂಚ್ ಹೊಡಿತೀವಿ ಗೊತ್ತಾ,
ಅಣ್ಣ ಕಾರ್ಡ್ ಕೊಟ್ಬಿಡಿ ಅಣ್ಣ, ಕಾರ್ಡ್ ಕೊಡಿಸ್ತೀನಿ, ಮುಂದೆ ಕೂರಿಸ್ತೀನಿ ಬಾರ ನಿನಗೆ ಅಂತ ನೀಲ್ಕಂಠ. ನಾವು ಅಭಿಮಾನಿ ಥರ ರಕ್ಷಣಾ ವೇದಿಕೆ ಅವ್ರ ಥರ ಫೋನ್ ಮಾಡಿ ಟಿಕೆಟ್ ಕೊಡಿಸಿ ಅಣ್ಣ ಅಂತ, ಬಾ ಮುಂದೆ ಕೂರಿಸ್ತೀನಿ ಅಣ್ಣ, ನೀನು ಕಾರ್ಡ್ ತಗೊಂಡು ಎಲ್ಗೆ ಹಾಕೊಳ್ಳಿ, ನನಗೆ ಬಂದು ನೀನು ಕರ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತ ರೇಗಿಸಿದ್ದೆ. ಅದೊಂದು ಪಂಚಿಂಗ್ ಡೈಲಾಗು ಹೇಳ್ತಾಯಿದ್ರು ಅಪ್ಪು ಸರು, ಸಖತ್ತಾಗಿ ಮಾಡಿದ್ದೀರಾ ಬನ್ನಿ ಮನೆಗೆ ಹಂಗೆ ಹಿಂಗೆ ಅಂತ. ಅವಾಗ ಸ್ಟಾರ್ಟ್ ಆಗಿದ್ದು ಅವ್ರ ಜೊತೆ ನನಗೆ ಒಂಥರ ಬಾಂಡಿಂಗ್ ಥರ. ಅವರೇ ಕಾಲಲ್ಲಿ ನನಗೆ ಡೀಲ್ಗಳು ಕೊಡ್ತಿದ್ರು ಅಪ್ಪು ಸರು. ಒಂದ್ಸಲ ಸುವರ್ಣ ನ್ಯೂಸ್ಗೊಂದು ಶೋಗೆ ಹೋಗಿದ್ದೀನಿ, ಅಲ್ಲೂ ಸಿಕ್ಬಿಟ್ರು. ಅಲ್ಲೂ ಪುನಃ ನೀಲ್ಕಂಡಂಗೆ ಮತ್ತೆ ಮಾಡಿರಿ ಬನ್ರಿ ಮಾಡಿರಿ, ಬಿಡ್ಬೇಡಿ ನನ್ನ ಮಗನ ಮಾಡಿ ಕಾಮಿಡಿ. ಅವ್ನು ಫೋನ್ ಮಾಡಿ ಅಣ್ಣ ಬಿಟ್ಬಿಡೋಣ ನನ್ನ, ಯಾಕೆ ಹಿಂಗೆ ಗೋಳಿಕತ್ತಿದ್ಯಾ. ಮೊನ್ನೆ ವಿನಯ್ ರಾಜ್ಕುಮಾರ್ ಜೊತೆನೂ ಮಾಡಿದೆ. ಏನಪ್ಪ ಸಿಕ್ದಾಗೆಲ್ಲ ನನಗೆ ಫೋನ್ ಮಾಡಿ ಸುಮ್ಮನೆ ಮಾತಾಡ್ಸೋಕ್ಕಾಗಲ್ಲ, ಬರೀ ಪ್ರ್ಯಾಂಕ್ ಮಾಡ್ತೀಯಲ್ಲ ಅಂತ ನೀಲ್ಕಂಠಂಗೆ. ನೀನೊಬ್ಬ ಬರ್ಬೇಕು, ಎಲ್ಲರನ್ನೂ ಹೇಳ್ಕೊಂಡ್ ಬರ್ಬೇಡ, ನೀನೊಬ್ಬನ ಫ್ರೆಂಟಲ್ಲಿ ಕುಂಡಿರ್ತೀನಿ, ಓಕೆನಾ? ಹೌದಾ, ತುಂಬ ಒಳ್ಳೆ ಮನಸ್ಸು ನೀಲ್ಕಂಠ ಅವರೇ. ದೇವನಹಳ್ಳಿ ಮಂಜು ಅಂತ ಅಪ್ಪು ಸರ್ಗೆ ವೆರಿ ಕ್ಲೋಸೆಸ್ಟ್ ಅವರು. ಅವರು ಕಾಂಟ್ರಾಕ್ಟರ್ ಅಂತ ಕಾಣಿಸುತ್ತೆ. ಅವ್ರ ನಂಬರ್ ಅಪ್ಪು ಸರೇ ನಂಗೆ ಕೊಟ್ಟರು. ಇವ್ರಿಗೂ ಮಾಡಿ ಸಖತ್, ಅಂದರೆ ಸಖತ್ ಎಂಜಾಯ್ ಮಾಡ್ತಿದ್ರು ಪ್ರ್ಯಾಂಕ್ ಕಾಲ್ಸ್ನ ಅಪ್ಪು ಸರು. ಓಕೆ, ಹೆವಿ ಸಖತ್. ಯಾರಿಗೆ ಮಾಡಿದ್ರಿ ನಿಮಗೆ ಅದು ಎಲ್ಲಿದೆ ಒಂದು ಇದು ಕೇಳಿಸ್ತೀನಿ, ನನಗೆ ಲಾಸ್ಟ್ ಟೈಮ್ ಸಿಕ್ತಾಗ ಅಂತಿದ್ರು. ದುನಿಯಾ ವಿಜಯ್ಗೆ ಪರಿಚಯ ಮಾಡಿಕೊಡ್ತಿರೋದು ಅಪ್ಪು ಸರು. ಸಕ್ಕ ನಿಮ್ಮ ಕಾಲ ಟ್ಯೂನು. ಹಾಂ, ಸುನೀಲ ಅರಸ್ತಾನೆ ಹೆಂಗೆ ಪ್ರ್ಯಾಂಕ್ ಮಾಡ್ತಾರೆ ಗೊತ್ತಾ. ಅವ್ರಿಗೆ ನಾವಿಬ್ರು ಮಾಡ್ಕೊಂಬಂದಿರೋದು ಗೊತ್ತಿಲ್ಲ ಪಾಪ ಶೂಟು. ಸಖತ್ತಾಗಿ ಪ್ರ್ಯಾಂಕ್ ಮಾಡ್ತಾರೆ. ಅದ್ರ ಹುಡುಗಿರು ಮಾಡಿದ್ರೆ ಅವ್ರು ಲವರ್ ಅನ್ಕೊಂಡು ಮಾತಾಡ್ಬಿಡ್ತಾರೆ ಅಂತ ಹೇಳ್ತಿರೋದು ಅಪ್ಪು ಸರು. ಅಷ್ಟು ದೊಡ್ಡ ಕಲಾವಿದರು, ನಾವೇನೂ ಇಲ್ಲ ಅವ್ರ ಬಗ್ಗೆ. ನಿಮ್ಮ ಪ್ರ್ಯಾಂಕ್ ಕಾಲ್ಸ್ ಕೇಳೋರು. ಚಲಪತಿನೇ ಕೇಳಿ, ಚಲಪತಿ ಬಾಸ್ ಎಲ್ಲರೂ ಹೋದಾಗ ಕೇಳ್ತಿರ್ತಾರೆ. ಲಾಸ್ಟಲ್ಲಿ ಯಾರೋ ಇಂಟರ್ವ್ಯೂಗೆ ಹೋದಾಗಲೂ ಅಷ್ಟೇ, ಸುನಿಲ್ ಇನ್ನೂ ಇದ್ದಾನೆ ನಿಮ್ಮ ಹತ್ರ, ನೀಲ್ಕಂಠಂದಂತೂ ನೆನ್ಸ್ಕೊಂಡು ಫೋನ್ ಮಾಡೋರು. ನೀಲ್ಕಂಠಂದು ಇದು ಮಾಡಿ. ಮೈಸೂರಿಗೆ ಬಂದಾಗೆಲ್ಲ, ಮೈಸೂರಿಗೆ ಅವ್ರಿಗೆ ಸಿಕ್ಕಾಪಟ್ಟೆ ಹತ್ತಿರ ಸಿಗ್ತಾಯಿದ್ರು, ಚಾಮುಂಡಿ ಬೆಟ್ಟ. ಅವ್ರು ಬಂದಾಗೆಲ್ಲ 100% ಅಟೆಂಡೆನ್ಸ್ ನಾವು. ಅಪ್ಪು ಸರ್ ಮೈಸೂರು ಬಂದರೆ 100%. ಸತೀಶ್ ಅಂತ ಇದ್ದರು, 100% ಎಲ್ಲೇ ಇರಲಿ ಪಕ್ಕಾ ಫಿಕ್ಸು. ಆ್ಯಕ್ಚುಲಿ 2000 ನೋಟ್ ಬ್ಯಾನ್ ಆಗಿದೆ ಅವಾಗ, 16-17 ಅಂತ ಅನಿಸುತ್ತೆ, 18 ಆ ಟೈಮಲ್ಲಿ. ಆ್ಯಕ್ಚುಲಿ ನಾವು ಈ ಕಲರ್ ಕಾಗೆ ಅನ್ನೋದನ್ನು ನಾವು ಒಂದು ಆ್ಯಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಆಗ. ಕಲರ್ ಕಾಗೆ ಆ್ಯಪು ಬರೀ ಹೆಂಗೆ ಅಂತಂದರೆ, ತುಂಬ ಜನ ಆಫೀಸಿಗೆ ಬರೋರು ಬಂದ್ಬಿಟ್ಟು ನಿಮ್ಮದು CD ಕೊಡಿ, ಪೆನ್ಡ್ರೈವ್ ಕೊಡಿ, ಆಡಿಯೋಗಳನ್ನ ಅಂತ ಬರೋರು. ಕೆಲವು ಡ್ರೈವರ್ಸ್ಗಳಿರ್ತಾರಲ್ಲ, ನಿದ್ದೆ ಬಂದಾಗ ಹಾಕೊಂಡು ಕೇಳ್ಕೊಂಡು ಜರ್ನಿ ಮಾಡ್ತಿರ್ತೀವಿ, ನಿದ್ದೆ ನಗ್ನಗ್ತಾ. ಒಬ್ಬ ಹೆಂಗೆ ಅಂದರೆ, ಫಸ್ಟ್ ಟೈಮ್ ನಮಗೆ ಎಲ್ಲಿ ಇದ್ರದ್ದು ಗೊತ್ತಾಗಿದ್ದು ಅಂತಂದರೆ, ಆಫೀಸಿಗೆ ಬಂದುಬಿಟ್ಟು ನಾನು ಮಾತಾಡ್ಸೋಕ್ಕೆ ಅಂತ ಬಂದುಬಿಟ್ಟು ನೀವು ನಂಬಲ್ಲ, ಮೈಸೂರು ಟು ಹುಬ್ಳಿ ಒಂದೇ ಒಂದು ಪ್ರ್ಯಾಂಕ್ ಕೇಳ್ಕೊಂಡು ಹೋಗಿರೋದು. ರಿಪೀಟು. ರಿಪೀಟು. ನನಗೆ ಇವ್ರು ಹೇಳಿದ್ರೆ ನನಗೆ ನಮ್ಮ ಸಿಂಗರ್ ಇದ್ದಾರಲ್ಲ, ವ್ಯಾಸರಾಜ್ ಸೋಸ್ಲೆ ಅವ್ರು ಹೇಳಿದರು ಒಂದು ಸಲ, ಯಾರು ಡಿ ಬಾಸ್ ಅವರು, ಮೈಸೂರು ಟು ಬೆಂಗಳೂರು ಚಕ್ರವರ್ತಿ ಸಾಂಗ್ ಇದೆಯಲ್ಲ, ಮೈಸೂರು ಟು ಬೆಂಗಳೂರು ಬರೀ ಅದೊಂದೇ ಸಾಂಗ್ ಕೇಳ್ಕೊಂಡು ರಿಪೀಟ್ ಬಂದಿದ್ರು ಅಂತ. ಆವಾಗ ಅವ್ರಿಗೆ ಹೇಳ್ತಾ ಇದ್ದೆ, ಈ ಥರ ಮೈಸೂರು ಟು ಹುಬ್ಳಿ ಒಂದೇ ಒಂದು ಪ್ರ್ಯಾಂಕನ್ನು ಕೇಳ್ಕೊಂಡು ಅಷ್ಟು ಇಷ್ಟ ಸರ್ ನನಗೆ, ರಿಪೀಟ್ ಎಷ್ಟು ಸಲನಾದ್ರು ಕೇಳ್ತೀನಿ ಹಂಗೆ ಹಿಂಗೆ ಅಂತ. ನಾವು ಅವಾಗ ಯೋಚನೆ ಮಾಡಿದ್ವಿ, ಇದನ್ನು CD ಯಾಕೆ ಮಾಡಬಾರ್ದು. ಅವಾಗ CD ಟ್ರೆಂಡು, CD ಯುಗ. CD ಯಾಕೆ ಮಾಡಬಾರ್ದು ಅಂತ FM ಇಂದ ಇದು ಮಾಡಿ CD ಮಾಡಿದ್ವಿ. ವಾಲ್ಯೂಮ್ 1 ಮಾಡಿದ್ವಿ, 2 ಮಾಡಿದ್ವಿ. ತುಂಬ ಜನ ಸೆಲೆಬ್ರಿಟೀಸ್ಗೆ, ಯಾರು ನಮ್ಮ ಪ್ರೇಮ್ ಅವರು, ಅರ್ಜುನ್ ಜನ್ಯ ಅವರು, ದೊಡ್ಡ ಶರಣ್ ಸರು, ಅವರು ಸಿಕ್ತಾಗಲ್ಲ ಹೇಳ್ತಾರೆ, ಅವರೇ ಫಸ್ಟ್ CD ನಂದು ರಿಲೀಸ್ ಮಾಡಿ ಆವಾಗಲೇ ನನಗೆ ಬಂದು ಹೇಳಿದ್ರು, ಇದು ಎಲ್ಲಿಗೋ ರೀಚ್ ಆಗಿಬಿಡುತ್ತೆ ಅಂತ. CD ಭಯಾನಕ, ಹಂಗೆ ಟ್ರೆಂಡಾಗಿ ಅದು ನೆಕ್ಸ್ಟ್ ಲೆವೆಲ್ ಹೋಗಿ ಆ್ಯಪ್ ಆಯಿತು. ಆ್ಯಪು ಫಿಕ್ಸ್ ಆಗಿಬಿಡ್ತು ಆ್ಯಪು. ಸರಿ, ಆ್ಯಪು ಯಾರ ಕೈಲಿ ನನಗೆ ಇನ್ಯಾರು ಬರ್ತಾರೆ ಹೆಸರು? ಅಪ್ಪು ಸರೇ ಲಾಂಚ್ ಮಾಡಬೇಕು. ಆವಾಗ ರಾಜ್ಕುಮಾರ ಶೂಟಿಂಗ್ ನಡೀತಾಯಿತ್ತು ಇಲ್ಲಿ ಮೈಸೂರು ಅಲೋಕಾದಲ್ಲಿ. ಹೋಗ್ಬಿಟ್ಟು ಸರ್ ಹಿಂಗೆ ಬಾ ಮಾಡ್ತೀನಿ ಹಂಗೆ ಹಿಂಗೆ, ಓಕೆ ಡನ್ನು, ಡೀಲು ಆಗೋಯ್ತು. ನೆಕ್ಸ್ಟು ಕಟ್ ಮಾಡಿ ಒಂದು 15-20 ದಿವಸ ನೋಡಿದ್ರೆ ನೋಟ್ ಬ್ಯಾನು. ಅಂದರೆ ನಾವು FM ಅಲ್ಲಿ ಮಾಡಬೇಕಾದ್ರೆ, ಒಂದು ಪ್ರಾಡಕ್ಟ್ ಏನು ಮಾಡಬೇಕಾದ್ರೆ ನಿಮಗೆ ಗೊತ್ತು, ಮಾರ್ಕೆಟಿಂಗ್ ಸಪೋರ್ಟ್ ತುಂಬ ಇರುತ್ತೆ. ಆವಾಗ ತುಂಬ ಮಾರ್ಕೆಟೆಲ್ಲ ಇದಾಗ್ಬಿಟ್ಟು ಇದೇ ಆಗೋಯ್ತು, ಪೋಸ್ಟ್ಪೋನ್ ಆಗೋಯ್ತು. ಅದಾಗಿದ್ದು ಒಂಥರ ಒಳ್ಳೇದಾಯ್ತು ನನಗೆ. ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಅದೇ ನಮ್ಮ ಅಕ್ಕ ಹೇಳಿದ್ನಲ್ಲ, ಶಿಲ್ಪ ಅಂತ ಅಂದ್ಬಿಟ್ಟು, ಅವ್ರೇನು ಮಾಡಿದ್ರು, ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು. ಲಿಂಕ್ ಆ್ಯಪ್ ಆಗಲಿಲ್ಲ, ಚಾನಲ್ ಆಯಿತು. ಯಾವ
ಮಗ ಫೋನ್ ಮಾಡಿದ್ದಾರೆ ಶ್ರೀಧರ್, ಬ್ಯಾಂಗ್ಳೂರು ಅವನಂತೆ ರವಿ ಅಂತೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ. ನಾನು ನಮ್ಮ ತಂದೆ ತಾಯಿ ಎಲ್ಲ ಅಂದರೆ ನಮ್ಮ ತಂದೆ ಇಲ್ಲೇ ಚಿಕ್ಕಳ್ಳಿ ಅಂತ, ನಮ್ಮ ತಾಯಿ ನಂಜನಗೂಡು. ಅವ್ರ ಮದುವೆಗೆಲ್ಲ ನಮ್ಮ ತಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದರು ಮೈಸೂರಲ್ಲಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ, ಪಕ್ಕ ಲೋಕಲ್ ಮೈಸೂರವ್ನು ನಾನು. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು, ಎಜುಕೇಷನ್ನು ಮೈಸೂರಿನಲ್ಲೇ ಆಗಿದ್ದು. ನಾನು ತುಂಬ ಕಡಿಮೆ ಓದಿರೋದು. SSLC ಆದಮೇಲೆ ITI ಓದಿರೋದು. ITI ಆದಮೇಲೆ ಒಂಥರ ಹೇಳ್ಬೇಕು ಅಂದರೆ ಯಾಮಾರೇ RJ ಆದವನು ನಾನು. RJ ಆಗಬೇಕು ಈ ಥರ ಅಂತೆಲ್ಲ ಕನಸು ಕಟ್ಕೊಂಡು RJ ಆದವನಲ್ಲ. ಅಂದರೆ ಕೆಲವ್ರಿಗೆ ಒಂದು ಪ್ಯಾಷನ್ ಇರುತ್ತೆ RJ ಅಂತಂದರೆ. ಸೊ ನಮಗೆ ಒಂದು ಜೀವನದ ಒಂದು ಕಟ್ಕೋಬೇಕಾಗಿತ್ತಲ್ಲ, ಒಂದು ಒತ್ತಡ, ಏನೋ ಒಂದು ತೊಳಲಾಟ ಅಂತ ಹೇಳ್ತಾರಲ್ಲ, ಹಂಗೆ ಹೆಂಗೆಂಗೋ ಸಿಲ್ಕಾಕೊಂಡು ಇದಕ್ಕೆ ಬಿದ್ದೋಗಿದ್ದು ನಾವು. ಅದಕ್ಕೆ ಮೊದಲು ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು ಇಲ್ಲಿ, ಚೈಲ್ಡ್ಹುಡ್? ಬಾಲ್ಯ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ರು ಅಂತ ಹೇಳಿದ್ನಲ್ಲ, ಮನೆ ಕಡೆ ಏನು ತೊಂದರೆ ಇಲ್ಲ, ವೆಲ್ ಸೆಟಲ್ಡ್. 10th ನಾನು ತುಂಬ ಕ್ರಿಕೆಟ್ ಹುಚ್ಚು, ಟೆನ್ನಿಸ್ ಬಾಲ್, ಕ್ರಿಕೆಟು ಅಂದರೆ ಎಸ್ಕೇಪ್. ನಾನು ಮನೇಲೇ ಇರ್ತಿರ್ಲಿಲ್ಲ, ತುಂಬ ಕ್ರಿಕೆಟ್ ಆಡೋ ಹುಚ್ಚು. ಫ್ರೆಂಡ್ಸ್ಗಳೆಲ್ಲ ನನಗೆ ತುಂಬ, ಎಲ್ಲ ಮೈಸೂರಿನಲ್ಲಿ ಎಲ್ಲ ಕಡೆ ಫ್ರೆಂಡ್ಸ್ಗಳಿದ್ದಾರೆ ಅಂದರೆ ಕ್ರಿಕೆಟಿಂದನೇ. ಬಾಲ್ಯ ಎಲ್ಲ ಚೆನ್ನಾಗಿತ್ತು, ಹಿಂಗೆ ನಡ್ಕೊಂಡು ಹೋಗ್ತಾಯಿತ್ತು. 10th ಆಯಿತು. 10th ಆದಮೇಲೆ ನಮ್ಮ ತಂದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ರಲ್ಲ, ಸೊ ಅದೇ ಬೇಸ್ ಮೇಲೆ ನಾನು ಅದೇ ಫೀಲ್ಡ್ಗೆ ಹೋಗೋಣ ಅಂತ. ತುಂಬ ಒಳ್ಳೆ ಹೆಸರು, ನಾವೇನು ಮಾಡಿ ದಬಾಕಿದ್ದೀವಿ. ಈಗ ನಮ್ಮ ತಂದೆಯವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ನಾಗರಾಜು, ಚಿಕ್ಕಳ್ಳಿ ನಾಗರಾಜ್ ಅಂದರೆ ಅವರು ಸಖತ್ ಫೇಮಸ್ಸು ನಮ್ಮ ತಂದೆ. ಅವ್ರು ಒಂದು ಸೈನ್ ಮಾಡೋಕ್ಕೂ ಬರ್ತಿರ್ಲಿಲ್ಲ, ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ಆ ಇದರಲ್ಲಿ ಕಾಂಟ್ರಾಕ್ಟ್ರ್ ಆಗಿ ಸಖತ್ತು ಹೆಸರು ಮಾಡಿದವ್ರು ನಮ್ಮ ತಂದೆ. ಓಕೆ. ಅವರು ಒಂದು ಮನೆ ಅಂತ ಕಟ್ಸಿದ್ರು. ಅದೆಲ್ಲ ಆದಮೇಲೆ ಸ್ವಲ್ಪ ಬರ್ತಾ ಅವ್ರಿಗೆ ಇದು ಕಮ್ಮಿ ಆಯಿತು, ಏನೋ ಆದಾಯ ಕಮ್ಮಿ ಆಯಿತು. ಸ್ವಲ್ಪ ಡ್ರಿಂಕ್ಸ್ ಅಭ್ಯಾಸ ಆಯಿತು ಅವ್ರಿಗೆ. ಅದೇ ಸ್ವಲ್ಪ ಜಾಸ್ತಿಯಾಗಿ ಏನೋ ಅವರು ತೀರ್ಕೊಂಬಿಟ್ರು. ನನಗೆ ಅವಾಗ ಐ ಥಿಂಕ್ ಒಂದು 17-16 ವರ್ಷ ಇರ್ಬೋದು. SLC ಮುಗಿದಿತ್ತಾ? SLC ಮುಗಿದು ITIನೂ 1 ವರ್ಷ ಆಗಿತ್ತು ನಮ್ಮ ತಂದೆ ತೀರ್ಕೊಂಡಾಗ. ನನಗೆ ಅವಾಗಲೂ ಏನು ದೊಡ್ಡ ವ್ಯತ್ಯಾಸ ಅಂತ ಏನು ಇದಾಗಿರಲಿಲ್ಲ. ಅಂತಂದರೆ ನಾವೆಲ್ಲ ನನಗೆ ಅಂತ ನಮ್ಮ ತಾಯಿ ಕಡೆ ಸ್ವಲ್ಪ ಒಲವು ಆ ಥರ ಎಲ್ಲ ಜಾಸ್ತಿ, ಏನೇ ಇದಾದ್ರೂ ಸಖತ್ತು. ನಮ್ಮ ತಾಯಿಗೆ ಅಂದರೆ ನಾವು 3 ಜನ ಮಕ್ಕಳು ಬೇಸಿಕ್. ನಮ್ಮ ತಂದೆಗೆ, ನಮ್ಮ ತಂದೆ ತಾಯಿಗೆ ನಮ್ಮ ಅಕ್ಕ ಫಸ್ಟು ಮಮತಾ ಅಂತ, ಆಮೇಲೆ ನಾನಾದ್ಮೇಲೆ ನನ್ನ ತಂಗಿ ಒಬ್ಬಳು ಸೌಮ್ಯ ಅಂತ. ಹೌದು. ಸೊ ಅದೇ ಗಂಡು ಮಕ್ಕಳು ಅಂದರೆ ಸ್ವಲ್ಪ ತಾಯಂದ್ರಿಗೆ ಜಾಸ್ತಿ ಪ್ರೀತಿನೇ ಇರುತ್ತಲ್ಲ, ಹಂಗೆ. ನನಗೆ ಹೆಂಗೆ ಅಂತಂದರೆ ಒಂದು 25-26 ವರ್ಷದ ತನಕ ನನಗೆ ಉಪ್ಸಾರು ಟೇಸ್ಟೇ ಮಾಡಿರಲಿಲ್ಲ ನಾನು. ಉಪ್ಸಾರು ಎಲ್ಲರಿಗೂ ಫೇವ್ರೇಟು, ಈಗಲೂ ನನಗೆ ಈಗ ಇಷ್ಟ. ಅವಾಗ ಹೆಂಗೆ ಅಂತಂದರೆ ಉಪ್ಸಾರಲ್ವ, ಏನು ಟೇಸ್ಟ್ ಇಲ್ಲ, ಏನಿಲ್ಲ, ಒಂಥರ ಮನೇಲಿ ತಿನ್ನೋಕೆ ಕಯ್ಯೋನುವೆ ನಾನು. ನನಗೆ ನಮ್ಮಮ್ಮ ಸಪ್ರೇಟ್ ಉಪ್ಸಾರು ಮಾಡಿದ್ರೆ ನನಗೆ ಸಪ್ರೇಟ್ ಮಾಡಿಕೊಟ್ಟರು ಏನಾದರೂ ಸಾಂಬಾರು. ಅಷ್ಟು ಒಂಥರ ಲವ್, ಒಂಥರ ಪ್ರೀತಿ ಜಾಸ್ತಿ ನಮ್ಮಮ್ಮಂಗೆ ನನ್ನ ಕಂಡ್ರೆ. ಮಗ ಒಂಥರ. ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ತಂದೆ 2001ರಲ್ಲಿ ತೀರ್ಕೊಂಡ್ರು. ಸೊ ನಮ್ಮ ತಾಯಿ ಬಂದು 2006ರಲ್ಲಿ ತೀರ್ಕೊಂಡ್ರು. ಅವ್ರಿಗೂ ಹುಷಾರಿಲ್ಲ, ತಾಯಿಗೆ ಹುಷಾರಿರಲಿಲ್ಲ. ಮತ್ತು ನಮ್ಮ ತಂದೆ ತಾಯಿ ಸ್ವಲ್ಪ ತುಂಬ ಒಕ್ಕೊಂಬಿಟ್ಟಿದ್ರು ಅವ್ರು ಹೋಗಿದ್ದು ಇದರಲ್ಲಿ. ಆಮೇಲೆ ನಾನು ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಾಯಿದ್ದೆ. ನಾನು ಮನೆಗೆ ಹೋಗ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ. ಇವನೇನಾಗ್ಬಿಡ್ತಾನಪ್ಪ, ಇವನು ಹೆಂಗೆ ಒಂಥರ ಹಂಗಿದ್ದವ್ರು ನಾವು. ಇವಾಗ ಈ ಥರ ಇದ್ದೀವಿ, ಆಗ ಒಂಥರ ಅದೇ ಇದರಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು. ಆವಾಗ ನೋಡಿ ನಾನು ಸ್ಟಾರ್ಟ್ ಆಗಿದ್ದು ಲೈಫು 2006ರಿಂದ. ITIನೂ ಮುಗ್ದಿತ್ತು ನನಗಾಗ. ಒಂದು ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ, ರೋಲಾನ್ ಫ್ಯಾಕ್ಟ್ರಿ ಅಂತ. 1800 ರೂಪಾಯಿ ಸಂಬಳ ಕೊಡ್ತಾಯಿದ್ರು, ಮೊದಲನೇ ಸಂಬಳ. ಫ್ಯಾಕ್ಟ್ರಿನಲ್ಲಿ ITI ಮಾಡಿಬಿಟ್ಟು ಫ್ಯಾಕ್ಟ್ರಿನಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಸೇರಿಸ್ಕೊಂಡಿದ್ರು ನನ್ನ. ಚೈನ್ನ ಪ್ಯಾಕ್ ಮಾಡೋದು, ಪ್ಯಾಕ್ ಮಾಡಿ ಅನ್ಲೋಡ್ ಮಾಡೋದು. ಸೊ ಅಲ್ಲೊಂದು 8-10 ತಿಂಗಳು ಮಾಡಿದೆ. ಅದ್ರ ಮಧ್ಯದಲ್ಲಿ ಹಿಂಗಾಯಿತು. ಮತ್ತು ಕ್ರಿಕೆಟು ಅಂತ ಅಂದಲ್ಲ, ನಾನು ಕ್ರಿಕೆಟ್ ಆಡೋ ಹುಚ್ಚು ಅಂತ. ನನ್ನ ಫ್ರೆಂಡ್ಸ್ಗಳೆಲ್ಲ ಗ್ಯಾಂಗಲ್ಲಿತ್ತಲ್ಲ, ಅವಾಗೆಲ್ಲ ವಾಕ್ಮ್ಯಾನ್ ಎಲ್ಲ ಹಾಕ್ಕೊಂಡು ನನಗೆ ಈ ಮಿಮಿಕ್ರಿ ಕಾಮಿಡಿ ಕೇಳೋ ಹುಚ್ಚು ಸ್ಟಾರ್ಟ್ ಆಗಿತ್ತು. ಕೆಲವೊಂದು ಕೇಳುವೆ, ನಮ್ಮ ಮಿಮಿಕ್ರಿ ದಯಾನಂದ್ ಅವ್ರದ್ದು, ಅವಾಗೆಲ್ಲ ಉತ್ತರ ಕರ್ನಾಟಕದವ್ರು ಕೆಲವ್ರದ್ದು, ಆ ಥರ ಎಲ್ಲ ಕಾಮಿಡಿ ಕೇಳ್ತಾ ಒಂದಿಬ್ರದ್ದು ಮಿಮಿಕ್ರಿ ಮಾಡುವೆ. ಸುಮ್ಮನೆ ಬೇಸಿಕ್ಕು, ಬಾಲಕೃಷ್ಣ ಅವ್ರ ಥರ, ಮುಖ್ಯಮಂತ್ರಿ ಅವ್ರ ಚಂದ್ರ ಥರ, ಅವ್ರ ಥರ ಎಲ್ಲ ಒಂದು ಮಾಡ್ತಾಯಿದ್ದೆ. ಒಂದು ಸಲ ಹಿಂಗೆ ಏನಾಯಿತು, ಗಣೇಶನ ಕೂರಿಸಿದ್ರು ನಮ್ಮ ಏರಿಯಾದಲ್ಲಿ. ಯಾವ ಏರಿಯಾ ನಿಮ್ಮ? ಅಲ್ಲಿ ಕನಕಗಿರಿ ಅಂತ, ವಿದ್ಯಾರಣ್ಯಪುರಂ ಇದರಲ್ಲಿ
ಗಣಪತಿ ಕೂರಿಸಿದ್ರಲ್ಲ, ಈ ಅವಾಗೆಲ್ಲ ಆರ್ಕೆಸ್ಟ್ರಾ ಮಾಡ್ತಾಯಿದ್ರೆ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಡೋರು ಟೀ ಕುಡಿಯೋಕ್ಕೆ ಅಂದ್ಬಿಟ್ಟು ಸಿಂಗರ್ಸ್ಗಳಿಗೆಲ್ಲ. ಅವಾಗ ಮಧ್ಯದಲ್ಲಿ ಮಿಮಿಕ್ರಿ ಮಾಡೋರು ಯಾರು ಮಾಡೋರು ಮಾಡ್ತಾಯಿದ್ರು, ಪರ್ಫಾರ್ಮ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಸೈಕಲ್ ಗ್ಯಾಪಲ್ಲಿ ಅವ್ರು ಟೀ ಕುಡ್ಕೊಂಡು ಮತ್ತೆ ರೆಡಿ ಆಯ್ತಾಯಿದ್ರು. ಆ ಗ್ಯಾಪಲ್ಲಿ ನಾವೇ ಕರೆಸಿದಲ್ವಾ ನಮ್ಮ ಹುಡುಗರೆಲ್ಲ, ನಮ್ಮ ಹುಡುಗೊಬ್ಬ ಮಿಮಿಕ್ರಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಹಂಗೆ ಹಿಂಗೆ ಅಂತ. ನನಗೂ ಜಾಕ್ ಎತ್ಬಿಟ್ಟೆಲ್ಲ ಹತ್ತಿಸ್ಬಿಟ್ರು ಸ್ಟೇಜ್ ಮೇಲೆ. ನಾನು ಹೋಗಿ ಹತ್ಬಿಟ್ಟು ಮೈಕ್ ಹಿಡ್ಕೊತೀನಿ, ನೋಡ್ತೀನಿ ಫುಲ್ ಜನ ಉದ್ದಕ್ಕೂ. ಓ ಅಯ್ಯೋ ಏನು ಜನ ನನಗೆ ಹಿಡ್ಕೊಳ್ಳೋದು ಮೈಕ್ ಹಿಡ್ಕೊಂಬಿಟ್ಟು ನಾನು ಗಂಟೆ ಹೊಡಿತಾ ಇದ್ದೀನಿ. ಇವತ್ತು ಅದು ಎಷ್ಟು ಜನನಾರು ಇರಲಿ ಮಾತಾಡ್ತೀನಿ ಮೈಕಲ್ಲಿ. ಅವತ್ತು ಹಿಂಗೆ ಲಿಟ್ರಲಿ ಕೈಯೆಲ್ಲ ಫುಲ್ ನಡ್ಕ, ಅದೇನು ಮಾತಾಡೋನೋ ಏನೋ ಗೊತ್ತಿಲ್ಲ. ಒಂದೆರಡು ಡೈಲಾಗ್ ಹೊಡೆದೆ, ಏನೋ ಅಂದೆ, ಬಂದ್ಬಿಟ್ಟೆ. ಆರ್ಕೆಸ್ಟ್ರಾದವ್ರು ಇರ್ತಾರಲ್ಲ ಪಾಪ, ಅವರು ತುಂಬ ಚೆನ್ನಾಗಿ ಮಾಡ್ತೀರಪ್ಪ ನೀವು, ನಮ್ಮ ಟೀಮ್ ಬನ್ನಿ ಅವಾಗ ಫ್ರೀ ಇದ್ದಾಗ ಅಂದ್ಬಿಟ್ಟು ಒಂದು ಕಾರ್ಡ್ ಕೊಟ್ಟರು. ಆ ಕೈ ನಡುಗೋ ಪರ್ಫಾರ್ಮೆನ್ಸ್ ನೋಡೆ. ಓ ಮುಂದೆ ಇದೆ, ಕೇಳ್ತೀರಿ ಕೇಳಿ. ಕೊಟ್ರಲ್ಲ, ನಾನು ಇಟ್ಕೊಂಡು ಸೈಡ್ಗೆ ಹಾಕ್ಕೊಂಡು, ನಮ್ಮದೆಲ್ಲ ಗೊತ್ತಲ್ಲ ಕ್ರಿಕೆಟು ಅಂತ ಕಾರ್ಡ್ಗೆ ಹಾಕ್ಕೊಂಡೆ. ಸರಿ ನನ್ನ ಪಾಡ ನಾನು ಬಂದೆ, ಅವ್ರದ್ದು ಮುಗೀತು ಪ್ರೋಗ್ರಾಮ್, ಏನೋ ಮುಗಿದೋಯ್ತು. ನಮ್ಮ ತಾಯಿ ಯಾವಾಗ ತೀರೋದ್ರು ನಾನು ಹಿಂಗೆಲ್ಲ ಸೈಕಲ್ ಹೊಡಿತಾ ಇದ್ನಲ್ಲ. ಒಂದು ಸಲ ಏನಾಯಿತು, ಒಂದು ಹೋಟ್ಲಲ್ಲಿ ಈ ಹೊರಗಡೆ ಕ್ರಿಕೆಟ್ ಆಡ್ಕೊಂಬಂದು ಟೀ ಕುಡಿತಾ ಇದ್ದೀನಿ. ಇಲ್ಲ ಮೈಸೂರಿನಲ್ಲಿ ಶಿವರಾಂಪೇಟೆ ರೋಡಲ್ಲಿ ಶೃಂಗಾರ ಹೋಟ್ಲ್ ಅಂತ ಐತೆ ಅಲ್ಲಿ. ಆವಾಗ ನಾವು ಹೊರಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಟೀ ಕುಡಿತಾ ಇದ್ವಿ. ಈ ಆರ್ಕೆಸ್ಟ್ರಾದವ್ರು ನಂಗೆ ಕಾರ್ಡ್ ಕೊಟ್ರಲ್ಲ, ಅವರು ಒಂದು ಹುಡುಗನ ಜೊತೆ ಹೋಟ್ಲೊಳಗೆ ಹೋದರು. ನಾನು ಅದನ್ನು ನೋಡಿದೆ, ನಾನೇ ಮಾತಾಡ್ಸ್ಕೊಂಡು ಹೋದೆ. ಅವ್ರು ಇರೋ ಕಡೆ ಹೋದೆ. ಸರ್ ನಮಸ್ಕಾರ ಅಂತ. ಅವರು ನಮಸ್ಕಾರ, ಹೇಳಿ ಯಾರು ನೀವು ಅಂತಂದರು. ಸರ್ ಹಿಂಗೆ ನೀವು ಹೋದ ವರ್ಷ ನಮ್ಮ ಏರಿಯಾ ಗಣಪತಿ ಕೂರಿಸ್ದಾಗ ಬಂದಿದ್ರಲ್ಲ, ಅವಾಗ ಮಿಮಿಕ್ರಿ ಮಾಡಿದೆ, ನೀವು ಕಾರ್ಡ್ ಕೊಟ್ಟಿದ್ರಿ. ಹೌದಾ, ಓಕೆ ಏನು ಮಾಡ್ಕೊಂಡಿದ್ದೀರಾ? ಅದೇ ನಾನು ಒಂದು ಎಪಿಸೋಡ್ ಬಿಟ್ಟೆ, ಹಿಂದ್ಗಡೆ ಏನೇನಾಗಿತ್ತು ನಮ್ಮದು ಲೈಫು ಹಿಂಗೆಲ್ಲ. ಹೌದಾ, ಏನು ಮಾಡ್ಕೊಂಡಿದ್ದೀರಾ? ಏನೂ ಇಲ್ಲ ಸರ್, ನೀವು ಏನಾದ್ರು ನಂಗೆ ಚಾನ್ಸ್ ಕೊಟ್ಟರೆ ಏನಾದ್ರು ಮಾಡ್ತೀನಿ ಸರ್. ಹೌದಾ ಅಂದ್ಬಿಟ್ಟು ಅವ್ರದ್ದೊಂದು ಫೋನ್ ನಂಬರ್ ಬರ್ಕೊಟ್ರು. ನಾಳೆ ಮನೆಗೆ ಬಂದುಬಿಡಿ ಅಂತಂದರು. ಸರಿ ಮನೆಗೆ ಹೋದೆ. ಮಾರನೇ ದಿವಸ ನಾವು ಅವಾಗ ಫುಲ್ಲು ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಫುಲ್ಲು ಚಿತ್ರಾನ್ನ. ಯಾರು ನೋಡ್ಕೋತಿದ್ರು ಅಂದರೆ ನಮ್ಮ ತಾಯಿ ತೀರೋಗಿ 1 ವರ್ಷಕ್ಕೆ ನನ್ನ ತಂಗಿ ಮದುವೆ ಮಾಡಿದ್ರು, ನಮ್ಮ ಅಕ್ಕ ಭಾವನೆ. ಸೊ ನನ್ನ ಜೊತೆನೇ ಇದ್ದರು. ಮನೆ ಹೆಂಗೋ, ಮನೆಗೇನು ತೊಂದರೆ ಇಲ್ಲ, ಎಲ್ಲ ವೆಲ್ ಸೆಟ್ಲು, ಬಾಡಿಗೆಗಳು ಅದು ಇದು ಬರ್ತಾಯಿದೆ, ಚೆನ್ನಾಗಿದ್ವಿ. ಬಟ್ ನಾನು ಒಬ್ಬ ಒಂಟಿ. ಮನೆ ಕರೆಸಿದ್ರು ಮಾರನೇ ದಿವಸ ಮನೆಗೆ ಹೋದೆ. ಅಲ್ಲೇ ಮನೆಗೆ ಹೋದ್ಮೇಲೆ, ಸರಿ ನೋಡಿ ಈ ಥರ ಎಲ್ಲ ಮಾಡ್ತೀರಲ್ವ ನೀವು, ಚೆನ್ನಾಗಿ ಮಾಡ್ತೀರಾ, ಒಂದು ಕೆಲಸ ಮಾಡಿ, ನಮ್ಮ ಟೀಮಲ್ಲಿ ಒಬ್ಬರು ಈ ಥರ ಇದ್ದಾರೆ ಹ್ಯಾಂಕರಿಂಗ್ ಮಾಡೋರು. ನಾನು ನಿಮ್ಗೆ ಹೇಳ್ತಿರೋದು 25 ವರ್ಷದ ಸ್ಟೋರಿ ಇರ್ಬೋದು. ಹ್ಯಾಂಕರಿಂಗ್ ಮಾಡೋರು, ಅವ್ರು ಬಿಟ್ಟು ಹೋದ್ಮೇಲೆ ನಿಮಗೆ ಚಾನ್ಸ್ ಕೊಡಿಸ್ತೀನಿ, ಈಗ ಇದ್ದಕ್ಕಿದ್ದಂಗೆ ಕಳ್ಸೋಕ್ಕಾಗಲ್ಲ ಅವನ್ನ. ಹೌದಾ ಸರ್, ಸರಿ ಸರ್, ಅಲ್ಲಿ ತನಕ ಏನು ಮಾಡ್ತೀರಾ, ಒಂದು ಕೆಲಸ ಮಾಡಿ, ಫ್ಲಾಪಿ ವರ್ಲ್ಡ್ ಇತ್ತು ಆವಾಗ. ಫ್ಲಾಪಿ ಕೈ ಕಲರು ಫ್ಲಾಪಿ, ಒಂದು ಫ್ಲಾಪಿ ಕೊಡೋದು, ಫ್ಲಾಪಿನ ಹಾಕೋದು, ಅದೇನೇನು ಆಪ್ರೇಟ್ ಮಾಡಿ ಟಕ್ ಅಂತ ಹೊಡೆದ್ಬಿಟ್ಟು ಹಿಂಗೆ ನಿಂತ್ಕೊಳ್ಳೋದು. ನಾನು ಅದು ಕೀಬೋರ್ಡ್ ಹತ್ರ ಇದು ಮಾಡಿಬಿಟ್ಟು, ನೀವು ಫ್ಲಾಪಿ ಆಪ್ರೇಟ್ ಮಾಡೋದು ಕಲ್ತ್ಕೊಬಿಡಿ, ಈಸಿ ಆಗುತ್ತೆ ಅಂದರು. ಫ್ಲಾಪಿ ನನಗೆ ಸ್ವಲ್ಪ ಓದಿದ್ನಲ್ವ, ಗೊತ್ತಾಗೋಯ್ತು. ಮಾಡೋದು ಹೇಳ್ಕೊಟ್ರು. ಒಂದು 2-3 ದಿವಸಕ್ಕೆ ಕಲ್ತ್ಕೊಂಬಿಟ್ಟೆ. ಮಾರನೇ ದಿವಸ ಒಂದು ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು, ಬಂದುಬಿಡಿ ಮನೆಗೆ 2:30 ಅಂತಾದರು. 2:30 ಹೋದೆ. ನೋಡಿ ಈ ಥರ ಎಲ್ಲ ಇನ್ಸ್ಟ್ರೂಮೆಂಟ್ ಇರುತ್ತೆ ಅಂದ್ಬಿಟ್ಟು ಗೋಡೌನ್ ಕರ್ಕೊಂಡೋದ್ರು. ಗೋಡೌನ್ ಕರ್ಕೊಂಡು ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸಿದ್ರು. ಇದನ್ನು ಸ್ಟ್ಯಾಂಡ್ ಅಂದರೆ ಹಿಂಗೆ, ಡೋಲಕ್ ಸ್ಟ್ಯಾಂಡು, ಕೀಬೋರ್ಡ್ ಸ್ಟ್ಯಾಂಡು, ಇದನ್ನೆಲ್ಲ ಹಿಂಗೆ ಫಿಟ್ ಮಾಡೋದು, ಹಿಂಗೆ. ಸರಿ ಆಯಿತು, ಎಲ್ಲ ನೋಡಿಕೊಂಡೆ. ಸರಿ ಇದನ್ನೆಲ್ಲ ಅನ್ಲೋಡ್ ಮಾಡಿಬಿಡಿ ಅಂತಂದರು. ಎಲ್ಲ ಅನ್ಲೋಡ್ ಮಾಡ್ದು. ಆಟೋದಲ್ಲಿ ಹೋಗ್ಬಿಟ್ಟು, ನನ್ನ ಕೆಲಸ ಹೆಂಗಿತ್ತು ಅಂದರೆ, ಫಸ್ಟು ಎಲ್ಲ 2:30 ಬರಬೇಕು ಅವ್ರ ಮನೆಗೆ. ಇನ್ಸ್ಟ್ರೂಮೆಂಟು ಇದೆಲ್ಲ ಅನ್ಲೋಡ್ ಮಾಡಬೇಕು, ಆಟೋಗೆ ತಪ್ಪ ಲಾರಿಗೆ ಗಾಡಿ ತುಂಬಬೇಕು, ಅಲ್ಲಿ ಅನ್ಲೋಡ್ ಮಾಡಬೇಕು, ಸ್ಟೇಜ್ ಮೇಲೆ ಇರಿಸ್ಕೋಬೇಕು, ಎಲ್ಲ ಫಿಟ್ ಮಾಡಿ ರೆಡಿ ಮಾಡಿರಬೇಕು ಎಲ್ಲನೂ. ಹಂಗೆ ಮಾಡಿಬಿಟ್ಟು ಅಲ್ಲಿ ನನ್ನ ಪಾತ್ರ ಏನು ಅಂತಂದರೆ, ಕೀಬೋರ್ಡ್ ಹತ್ರ ನಿಲ್ಲಿಸಿದ್ರು. ಒಂದು ಶರ್ಟ್ ಕೊಟ್ಬಿಟ್ಟು ಕೀಬೋರ್ಡ್ ಹಾಕ್ಬಿಟ್ಟು, ಕೀಬೋರ್ಡ್ ಮುಂದೆ ಸುಮ್ಮನೆ ಅಲ್ಲಿ ಫ್ಲಾಪಿನ ಕೆಳಗಡೆ ಕೀಬೋರ್ಡ್ ಮೇಲೆ ಇರೋದು, ಕೆಳಗಡೆ ಒಂಥರ ಅದೇನೋ ಮ್ಯಾಜಿಕಲ್ಲೆಲ್ಲ ಇದು ಮಾಡ್ತಾರಲ್ಲ, ಮೇಲ್ಗಡೆ ಒಂದು ಒಳಗಡೆ ಒಂದು ಇರ್ತಾರೆ, ಆ ಥರ ಆ ಫ್ಲಾಪಿ ಬಾಕ್ಸ್ನ ಇಟ್ಬಿಟ್ಟು ಹಿಂಗೆ ಅಪ್ಲೋಡ್ ಮಾಡ್ಬಿಟ್ಟು ಟಕ್ ಅಂತ ಯಾವ ಸಾಂಗ್ ಹೇಳ್ತಾರೆ ಅದು ಹಾಕ್ಬಿಟ್ಟು ಹಿಂಗೆ ನಿಂತ್ಕೊಂಡು ಹಿಂಗೆ ಟಕ್ ಅಂತ ಹಿಂಗೆ ನಿಂತ್ಕೊಳ್ಳೋದಂಗೆ, ಯಾವ ಸಾಂಗು ಅಂತ ಸುಮ್ಮನೆ ಕೈಯಲ್ಲಿ ಆಡಿಸೋದು. ನಮಗೆ ಹೆಂಗಾಗಿ ಆಡ್ಸೋರು ನೋಡಿ, ಆಡಿಸ್ಬಿಟ್ಟವ್ರೆ. ಸೊ ನನಗೇನೋ ಒಂದು ಬೇಕಲ್ಲ. ಸರಿ ಆಯಿತು, ಕಲ್ತ್ಕೊಂಡು ಮಾಡ್ತದೆ. 1 ಪ್ರೋಗ್ರಾಮ್ ಆಯಿತು, 5 ಪ್ರೋಗ್ರಾಮ್ ಆಯಿತು, 10 ಪ್ರೋಗ್ರಾಮ್ ಆಯಿತು, 50 ಪ್ರೋಗ್ರಾಮ್ ಆಯಿತು. ಅಲ್ಲೇ ನಿಂತಿದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ, ಫ್ಲಾಪಿ ಹಾಕ್ತಾನೇ ಇದ್ದೀನಿ, ಕೈ ಆಡಿಸ್ತಾ ಇದ್ದೀನಿ ಸುಮ್ಮನೆ ಹಿಂಗೆ.
ಕೆಲವೊಂದು ಪ್ರೋಗ್ರಾಮಲ್ಲಿ ನಂತರ ಬಂದವ್ರು ಮಿಮಿಕ್ರಿ ಮಾಡ್ದವ್ರೆ, ಆ್ಯಂಕರಿಂಗ್ ಮಾಡ್ಬಿಟ್ಟು ಹೋಗ್ತಾರೆ. ನಾನು ಇದೇನಪ್ಪ ಇವ್ರ ಕತೆ ಎಲ್ಲ ನನಗೆ ಚಾನ್ಸೇ ಇಲ್ವಲ್ಲ ಏನು ಅಂದ್ಕೊಂಡು ನಾನು ತುಂಬ ಅವ್ರಿಗೆ ಹತ್ರ ಆಗ್ಬಿಟ್ಟಿದ್ದೆ. ಓನರ್ಗೆ ತುಂಬ ಬೇಜಾರಾಗ್ಬಿಡ್ತು ನನಗೆ. ಯಾಕಂದರೆ ನಂತರ ತುಂಬ ಜನ ಬಂದು ಹೋಗ್ತಾರೆ, ನಂಗೆ ಚಾನ್ಸ್ ಇಲ್ಲ. 1.5 ವರ್ಷ 2 ವರ್ಷ ಅದರಲ್ಲೇ ಇದಾಗ್ಬಿಟ್ಟಿದ್ದೆ ನಾನು. ಫಿಕ್ಸು ಆರ್ಕೆಸ್ಟ್ರಾ ಹೆಂಗೆ ಇದಾಗ್ಬಿಟ್ಟಿದೆ ಅಂದರೆ ಯಾವ್ದಾದ್ರು 2 ಪ್ರೋಗ್ರಾಮ್ ಒಪ್ಕೊಂಡ್ರೆ ಅವರೇ ಒಂದು ಕಡೆ ಹೋಗೋರು, ನನ್ನ ಒಂದು ಟೀಮ್ ಮಾಡು, ನೀನು ಮೇಂಟೈನ್ ಮಾಡ್ಕೊಂಬಂದು ಕಳಿಸ್ತಾಯಿದ್ರು ಬ್ಯುಸಿ ಇದ್ದಾಗ. ಆ ಥರ. ಕೆಲವೊಂದು 2 ಪ್ರೋಗ್ರಾಮ್ ಬುಕ್ ಮಾಡ್ಕೊಂಬಿಡ್ತಾರಲ್ಲ ಹಾಗೆ. ಸರಿ ಹಿಂಗೆ ನಡೀತಾ ಇತ್ತಲ್ಲ, ನಾನು ಯೋಚನೆ ಮಾಡಿದೆ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ನನ್ನ ಪಾಡಿಗೆ ನನ್ನ ಕಾನ್ಸಂಟ್ರೇಷನು, ನನ್ನ ಗೋಲ್ ಆ ಕಡೆನೇ ಇತ್ತು. ನನ್ನ ಮಾಮೂಲಿ ನನ್ನ ಕತೆ ನಂದೇನು ಅಂತ ನಾನು ರೆಡಿ. ನಾನು ಅದ್ರ ಬಗ್ಗೆ ಇಂಟ್ರೆಸ್ಟು ಕೆಲವೊಂದು ಅವಾಗೆಲ್ಲ ಅದೇ ವಾಕ್ಮ್ಯಾನ್ ಹೇಳಿದ್ನಲ್ಲ, ವಾಕ್ಮ್ಯಾನು, ಬುಕ್ಸ್ ಓದೋದು, ಕಚಗುಳಿ ಅಂತೆಲ್ಲ ಬರ್ತಾಯಿತ್ತಾಗ ಪುಸ್ತಕ, ಅದೆಲ್ಲ ಓದೋದು ಎಲ್ಲ ಮಾಡಿಕೊಂಡು ಒಂದು ಸಲ ಏನು ಮಾಡಿದೆ, ಡಿಸೈಡ್ ಮಾಡಿದೆ ನಾನು ಬೇಡ ಸ್ಟಾಪ್ ಮಾಡೋಣ. ಸರಿ ಅಂದ್ಬಿಟ್ಟು ಒಂದು ಸಲ ಫೋನ್ ಮಾಡಿದೆ ಅವ್ರಿಗೆ, ಸರ್ ನಿಮ್ಮ ಹತ್ರ ಒಂಚೂರು ಮಾತಾಡಬೇಕು ಬನ್ನಿ ಇಂಥ ಕಡೆ ಅಂತ ಒಂದು ಹೋಟ್ಲು ಕರ್ಸ್ಕೊಂಡು, ಅಗ್ರಹಾರದಲ್ಲಿ ಸಂತೋಷ್ ಹೋಟ್ಲು ಅಂತ. ಸರಿ ಹೋದೆ, ಬಂದರು ಅವರು. ಏನು ಸುನಿಲ್ ಏನು ಅಂದು. ಪೇಮೆಂಟ್ ನನಗೆ ಅವಾಗ ಒಂದು 50 ರೂಪಾಯಿ ಕೊಡ್ತಾಯಿದ್ರು, ಫುಲ್ ಕ್ಯಾಶು ಒಂದು ಪ್ರೋಗ್ರಾಮ್ಗೆ. ಹಾಂ, 20 ವರ್ಷದಿಂದ 50 ರೂಪಾಯಿ. ಏನು ಸುನಿಲ್ ಏನು ಅಂತ. ಸರ್ ಹಿಂಗೆ ನಾನು ಇನ್ಮೇಲೆ ಬರೋಕ್ಕಾಗಲ್ಲ ಸರ್. ಏನು? ಹಾಂ, ಯಾಕಪ್ಪ ಏನಾಯಿತು? ಪೇಮೆಂಟ್ ಬೇಕಾ? 100 ರೂಪಾಯಿ ತೊಗೊಳ್ಳಿ ಮಾಡಿ. ಪೇಮೆಂಟ್ ವಿಚಾರ ಅಲ್ಲ, ನಾನು ಏನು ಹೇಳ್ಬಿಟ್ಟು ಬಂದಿದ್ದು, ನಾನು ಏನು ಮಾಡ್ತಾಯಿದ್ದೀನಿ ಸರ್ ಅಂತ ಅಂದೆ. ಅವರು ಇವೆಲ್ಲ ನಿಮ್ಮ ಕೈಲಿ ಆಗಲ್ಲ ರೀ, ಸ್ಟೇಜ್ ಮೇಂಟೈನ್ ಮಾಡೋದು, ಕ್ರೌಡ್ ಮೇಂಟೈನ್ ಮಾಡೋದು, ಇದೆಲ್ಲ ಆಗಲ್ಲ ನಿಮ್ಮ ಕೈಲಿ. ನಾನಂದೆ ಸರ್ ಚಾನ್ಸ್ ಕೊಟ್ಬಿಟ್ಟು ನೀವು ಹೇಳ್ಬೇಕಲ್ವ, ಸುಮ್ಮನೆ ಕೊಡ್ದೇ ಹೌದಾ ಮಾಡಿಬಿಡ್ತೀರಾ ನಿಜವಾಗ್ಲೂ? ಸರ್ ಕೊಟ್ಟು ನೋಡಿ ಸರ್, ಆಮೇಲೆ ನಿಮ್ಮ ಇಷ್ಟ ಅಂತ ಅಂದೆ ನಾನು. ಸರಿ ಹಾಗಾದರೆ ನೆಕ್ಸ್ಟು ಒಂದು ಡೇಟ್ ಹೇಳಿದ್ರು, ಒಂದು 7-8 ದಿವಸ ಆದಮೇಲೆ ಈ ಡೇಟಲ್ಲಿ ಒಂದು ಪಬ್ಲಿಕ್ ಪ್ರೋಗ್ರಾಮ್ ಇದೆ. ಪಬ್ಲಿಕ್ ಪ್ರೋಗ್ರಾಮ್ ಅಂದರೆ ಗೊತ್ತಲ್ವಾ, ಈ ರಾಜ್ಯೋತ್ಸವ, ಗಣಪತಿ ಆ ಥರ ಪಬ್ಲಿಕ್ಕು, ಹಾಂ ಆ ಥರ ಪ್ರೋಗ್ರಾಮು. ಮದುವೆ ಪ್ರೋಗ್ರಾಮ್ ಅಂದರೆ ಇಂಡೋರು. ಒಂದು ಪಬ್ಲಿಕ್ ಪ್ರೋಗ್ರಾಮ್ ಇದೆ, ಅಲ್ಲಿ ಮಾಡಿ ಆಯಿತು. ಸರಿ ನಾನು ರೆಡಿಯಾಗಿ ಏನಾವತ್ತು ಹೋಗೋ ಇನ್ನೊಂದು ದಿವಸ ನಿದ್ದೆನೇ ಇಲ್ಲ. ಮಾಮೂಲಿ ಎಲ್ಲರಿಗೂ ಏನು ಅನುಭವ, ನಮಗೂ ಅದೇ ಥರ. ಸರಿ ಹೋಗಿ ಸ್ಟೇಜ್ಗೆ ಹೋಗ್ತೀನಿ. ಇಲ್ಲೇ ಮೈಸೂರಿಂದ KRS ಹೋಗ್ಬೇಕಾದ್ರೆ ಬೆಳಗೊಳ ಅಂತ ಒಂದು ಊರಿದೆ, ಬೆಳಗೊಳ. ಅದು ನನ್ನ ಡೆಬ್ಯೂ ಅಲ್ಲಿ. ಏನು ಲೊಕೇಶನ್ಗೆ ಹೋಗ್ತೀನಿ, ಲೊಕೇಶನ್ಗೆ ಸ್ಟೇಜ್ ಗೀಜೆಲ್ಲ ಹಾಕ್ಬಿಟ್ಟಿದ್ದಾರೆ. ಮಾಮೂಲಿ ಎಲ್ಲ ನಂದು ಕೆಲಸ ಇತ್ತಲ್ಲ, ಎಲ್ಲ ಇನ್ಸ್ಟ್ರೂಮೆಂಟ್ ಜೋಡಿಸ್ಬಿಟ್ಟು ಎಲ್ಲ ಇದು ಮಾಡ್ತೀನಿ. ಅಲ್ಲಿ ನೋಡಿದ್ರೆ ಒಂದು ಹಿಂದ್ಗಡೆ ಒಂದು ಫೋಟೋ ತಂದು ಹಾಕಿದ್ರು, ಈ ಬ್ಯಾನರ್ ಹಾಕ್ತಾರಲ್ಲ ಆ ಥರ. ಇದೇ ಒಂದು ಫೋಟೋ ಹಾಕ್ತವ್ರೆ, ಅಲ್ಲಿ ನೋಡಿ ಶ್ರದ್ಧಾಂಜಲಿ ಫೋಟೋ. ಇದೇನು ಶ್ರದ್ಧಾಂಜಲಿ ಅಂದರೆ ಯಾವುದೋ ಹುಡುಗನ ತಿಥಿ ಪ್ರೋಗ್ರಾಮ್. ಅದು ನನ್ನ ಮೊದಲನೇ ಡೆಬ್ಯೂ ತಿಥಿ ಪ್ರೋಗ್ರಾಮ್, ಒಂದು ಹುಡುಗಂದು. ಪಾಪ ಆ ಹುಡುಗ ಯಾವುದೋ RX ಯಾವುದೋ ಗಾಡಿ ಕೊಡ್ಸಿದ್ದಾರೆ. RX ಗೊತ್ತಲ್ಲ, ರಿಂಗ್ ರೋಡಲ್ಲಿ ಹೋಗ್ಬಿಟ್ಟು ಫುಟ್ ರೆಸ್ಟ್ ಇಲ್ಲಿ ಹೊಡೆದಿತ್ತಂತೆ. ಆ ರೇಂಜ್ಗೆ ಸ್ಪೀಡಲ್ಲಿ ಹೋಗಿ ಬಿದ್ದು ತಲೆಗೇಟಾಗಿ. ಆ ಹುಡುಗನಿಗೆ ಕುಚ್ಚಿಕು ಹಾಡಂದ್ರೆ ಇಷ್ಟ. ಅವ್ರ ಫ್ರೆಂಡ್ಸ್ಗಳೆಲ್ಲ ಸೇರಿ ಈ ಸಾಂಗೋಸ್ಕರ ಆರ್ಕೆಸ್ಟ್ರಾ ಮಾಡಿಸಿದ್ರು. ಎಂಥ ಕ್ರೇಜಿ ಫ್ರೆಂಡ್ಸ್, ಸೂಪರ್. ನಂದು ಡೆಬ್ಯೂ ಎಲ್ಲದಕ್ಕಿಂತ ತಿಥಿ ಕಾರ್ಯಕ್ರಮ. ಸೊ ಕೊಟ್ಟರು, ಅದು ಏನಾಯಿತೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಚೆಚ್ಚತ್ತಾಗ್ಬಿಟ್ಟೆ, ಚೆನ್ನಾಗಿ ಮಾಡಿಬಿಟ್ಟೆ. ಏನು ಮಾಡಿದ್ರೆ ಇಲ್ಲಿ ಅಂದರೆ ಮಿಮಿಕ್ರಿ ಮಾಡೋದು, ಆಮೇಲೆ ಎಲ್ಲ ನೋಡಿ ಅಭ್ಯಾಸ ಆಗಿತ್ತಲ್ಲ ನನಗೆ. ಕೆಲವೊಬ್ರು ಹೇಳ್ತಾರಲ್ಲ ಆ್ಯಕ್ಟಿಂಗ್ ನೋಡಿ ಇವರೇ ಕಲ್ತ್ಬಿಟ್ಟಿರ್ತಾರೆ, ಕೆಲವರು ಕೂತಿರ್ಬೇಕಂತ. ಯಾರು ಆ್ಯಕ್ಟಿಂಗ್ ಮಾಡೋದು? ಹಂಗೆ ಆ್ಯಂಕರಿಂಗ್ ಮಾಡಿದೆ, ಮಿಮಿಕ್ರಿ ಮಾಡಿದೆ, ಒಂದಷ್ಟು ತಮಾಷೆಗಳು ಮಾಡಿ ಚೆಚ್ಚತ್ತಾಗ್ಬಿಟ್ಟೆ. ಒಂದು ಕಾನ್ಫಿಡೆನ್ಸ್ ಬಂತು ಅವ್ರಿಗೆ, ಓಕೆ ಅಂತ. ಸರಿ ಏನು ಅಂತ ಅಂದೆ. ಓಕೆ ಮಾಡ್ತೀರಾ, ಬಟ್ ಒಂದು ಕಂಡೀಷನ್ನು ಅಂತ ಅಂದರು. ಕಂಡೀಷನ್ ಏನು? ಸರಿ ನೀವು ಆ್ಯಂಕರಿಂಗ್ ಮಾಡಿ, ಬಟ್ ನೀವು ಅನೌನ್ಸ್ ಮಾಡ್ಬಿಟ್ಟು ಬಂದು ಮತ್ತೆ ಕೀಬೋರ್ಡಲ್ಲೇ ನಿಂತ್ಕೋಬೇಕು ಅಂತ. ಅದೇ ಪ್ಲಾವಿ ಹಾಕ್ಬಿಟ್ಟು ಕೈಯಲ್ಲಿ ಆಡಿಸ್ಬೇಕು. ಅನೌನ್ಸ್ಮೆಂಟು, ಮುಂದಿನ ಗೀತೆ ನಿಮಗಾಗಿ ಬರ್ತಾ ಇದೆ, ಹೃದಯ ಸಮುದ್ರ ಕಲಕಿ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಹಾಡನ್ನು ಇಲ್ಲಿ ಚಂದ್ರಶೇಖರ್ ಅವರು ಹಾಡ್ತಾ ಇದ್ದಾರೆ, ನಿಮಗೋಸ್ಕರ ಕೇಳಿ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟು ಮೈಕ್ ಇಟ್ಬಿಟ್ಟು ಬಂದು ಕೀಬೋರ್ಡ್ ಹತ್ರ ನಿಂತ್ಕೋಬೇಕು. ಆಗ ಅಷ್ಟರಲ್ಲಿ ಸ್ವಲ್ಪ ಟ್ರ್ಯಾಕ್ ಬಂದಿತ್ತು, ಸ್ವಲ್ಪ ದಿವಸ ಆಗಿತ್ತಲ್ಲ ಟ್ರ್ಯಾಕು. ಈ ಐಪಾಡು ಆ ಥರ ಎಲ್ಲ ಚಿಕ್ಕದು ಬಂದಿತ್ತಲ್ಲ ಟ್ರ್ಯಾಕ್, ಅದನ್ನು ಇದು ಮಾಡ್ಬಿಟ್ಟು ಆ ಥರ ಟ್ರೆಂಡು ನೆಕ್ಸ್ಟ್ ಸ್ಟಾರ್ಟ್ ಆಯಿತು. ಐಪಾಡಿಂದ ನೆಕ್ಸ್ಟ್ ಲೆವೆಲ್ಲು. ಹಂಗಂದ್ರಲ್ಲ, ನನಗೆ ಚಾನ್ಸ್ ಸಿಕ್ಕಿದ್ರೆ ಸಾಕಲ್ಲ. ಆಯ್ತು ಸರ್ ಓಕೆ, ಪ್ರಮೋಷನು ಇಲ್ಲಿಂದ ಇಲ್ಲಿಗೆ ಅಂತ. ಸರಿ ಎಲ್ಲ ಆಯಿತು, ಕೊಟ್ಟರು. ಹಂಗೆ ಮಾಡ್ತಾ ಸ್ವಲ್ಪ ನಾನು
ಮಿಮಿಕ್ರಿ ಜೊತೆ ಸ್ಟ್ಯಾಂಡಪ್ ಕಾಮಿಡಿ ಅದನ್ನೆಲ್ಲ ಮಾಡ್ತಾ 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 ಬಂದೆ. ಒಂದು ಕಾರ್ಯಕ್ರಮದಲ್ಲಿ ಹನುಮ ಜಯಂತಿ ಇರ್ವಿನ್ ರೋಡಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ತಬಲಾ ನಾಣಿ ಸರ್ ನೋಡಿದ್ರು, ನೋಡಿಬಿಟ್ಟು ನನ್ನ ಅವ್ರ ಮನೆಗೆ ಕರೆಸಿದ್ರು. ಹೌದು, ರಮೇಶ್ ಬಾಬು ಅವ್ರ ಕಡೆಯಿಂದ ನೆನಪಿದೆ ನನಗೆ. ಕಾಮಾಖ್ಯ ಥಿಯೇಟರ್ ಹತ್ರ ಅವ್ರ ಮನೆ ಆಗ ಇದ್ದಿದ್ದು. ಅವಾಗಿನ್ನ ಅವ್ರದ್ದು ಮಠ ಬಂದಿತ್ತು. ಎದ್ದೇಳು ಮಂಜುನಾಥ ರೆಡಿಯಾಗಿತ್ತು. ಮನೆಗೆ ಕರೆಸಿದ್ರು. ಒಂದು ರಿಹರ್ಸಲ್ ಮಾಡಿ ಅಂತಂದರು. ಮಾಡಿದೆ. ಅವ್ರ ವೈಫು ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು, ಅದು ನೆಕ್ಸ್ಟ್ ಹೇಳ್ತೀನಿ. ಕರೆಸಿದ್ರು, ಎಲ್ಲ ಮಾಡಿದ್ರು. ಒಂದಷ್ಟು ಕರೆಕ್ಷನ್ ಹೇಳಿದ್ರು. ಇಲ್ಲ, ಇಲ್ಲಿ ಹೇಳ್ದಾಗ ಸ್ವಲ್ಪ ಮಾತು ನಿಲ್ಲಿಸಿ ಅಂತ. ಈಗ ಕ್ರೌಡ್ ಚಪ್ಪಾಳೆ ಬರುತ್ತೆ ಅಥವಾ ನಗು ಬರುತ್ತೆ, ಅಲ್ಲಿ ಪಾಸ್ ಕೊಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕರೆಕ್ಷನ್ ಮಾಡಿದ್ರು. ಸರಿ ಆಯಿತು, ನಮ್ಮ ಟೀಮಲ್ಲಿ ಮಾಡಿ ಹಾಸ್ಯರಂಜಿನಿ ಅಂತ. ಸರಿ, ಏನು ನಿಮ್ಮ ಕತೆ ಅಂತ ಹೇಳಿದ್ರು. ಅನ್ನಿಸ್ತು, ಆದರೆ ನನ್ನ ಮನೆ ಪರಿಸ್ಥಿತಿ ಎಲ್ಲ ಹೇಳಿದಾಗ ಸರಿ ನೀವು ಇಲ್ಲೇ ಉಳ್ಕೊಳ್ಳಿ ಅಂತಂದರು. ತಬಲಾ ನಾಣಿ ಸರ್ ಮನೆ ಕೆಳಗಡೆ ಗ್ರೌಂಡ್ ಅಂಡರ್ಗ್ರೌಂಡ್ ಇದ್ರಲ್ಲಿ ಇರ್ತಾಯಿದ್ದೆ. ಸರಿ, ಅವ್ರ ಪ್ರೋಗ್ರಾಮು ಒಂದು ಮದ್ದೂರಿಗೋ ಎಲ್ಲೋ ಕರ್ಕೊಂಡೋದ್ರು ಒಂದು ಪ್ರೋಗ್ರಾಮ್ಗೆ. ಫಸ್ಟ್ ಪ್ರೋಗ್ರಾಮು ಕರ್ಕೊಂಡೋದಾಗ ಈ ಆರ್ಕೆಸ್ಟ್ರಾದಲ್ಲಿ ನಾನು ನೋಡಿ ಈ ಮಿಮಿಕ್ರಿ ಮಾಡ್ತಾಯಿದ್ದೆ, ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೆ, ಡ್ಯಾನ್ಸು ಮಾಡ್ತಾಯಿದ್ದೆ. ನೀವು ಡ್ಯಾನ್ಸಾ ನನ್ನ ಜೊತೆ ಇನ್ನೊಬ್ಬರು ಮಾಡ್ತಾಯಿದ್ರು. ಎಂಥ ಡ್ಯಾನ್ಸರ್ ಅಂದರೆ ನಾನು, ಅವರು ಇವತ್ತು ಇಂಡಸ್ಟ್ರಿಯಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವರು ನನ್ನ ಜೊತೆ. ಆ್ಯಕ್ಚುಲಿ ನಾವಿಬ್ಬರು ಕ್ಲಾಸ್ಮೇಟ್ಸು. ನಾನು ಮತ್ತು ನವೀನ್ ಸಜ್ಜು ಇಬ್ಬರೂ ಒಂದೇ ಟೀಮು. ಅವನು ಆರ್ಕೆಸ್ಟ್ರಾದಲ್ಲೇ ಇದು ಮಾಡ್ತಾಯಿದ್ದು. ನಾವು ತಪ್ಪು ಮಾಡೋದವ್ರು ಯಾರವ್ರೆ, ಆ ಸಾಂಗ್ ಬಂದರೆ ಇಬ್ಬರು ಸ್ವಾಮೀಜಿಗಳು ಹಾಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಆರ್ಕೆಸ್ಟ್ರಾದಲ್ಲೇ. ಓಕೆ. ಸೊ ಈ ಅದ್ರ ಜೊತೆ ನಾನು ಶ್ರೀರಾಮಚಂದ್ರದಲ್ಲಿ ಸುಂದರಿ ಅದಕ್ಕೂ ಡ್ಯಾನ್ಸ್ ಮಾಡ್ತಾಯಿದ್ದೆ ಸೋಲೋ. ಅವರು ಡ್ಯಾನ್ಸರ್ ಜೊತೆ ಫುಲ್ ಸ್ವೆಟ್ರು, ಹಲ್ಲು ಇದೆಲ್ಲ ಹಾಕೊಂಡು ಫುಲ್ ರವಿಚಂದ್ರನ್ ಸ್ಟೈಲಲ್ಲೇ ಸಖತ್ ಕ್ಲಿಕ್ ಆಗಿತ್ತು ಅದು. ಅದನ್ನು ನಾಣಿಯವ್ರ ಜೊತೆನೂ ಒಂದ್ಸಲ ಒಂದು ಸ್ಟೇಜಲ್ಲಿ ಮಾಡಿದೆ. ರಾಮನಗರಕ್ಕೆ ಕರ್ಕೊಂಡು ಹೋಗಿದ್ರು ಅವನ್ನೆಲ್ಲ. ಪ್ರೋಗ್ರಾಮ್ ಮುಗಿಸ್ಕೊಂಡ್ಬಂದು ಅವರು ಬೆಂಗಳೂರು ಹೋಗ್ತಾಯಿದ್ರು, ನಾನು ಮೈಸೂರು ಬರಬೇಕಾಗಿತ್ತು. ಎನ್ವಲಪ್ ಕವರಲ್ಲಿ ಹಾಕ್ಬಿಟ್ಟು ಪೇಮೆಂಟ್ ಕೊಟ್ಬಿಟ್ಟು ಸರಿ ಸುನೀಲ್ ಸಿಗೋಣ ಅಂತ ಅಂದರು. ರಾತ್ರಿ ಒಂದು 11:30-12 ಗಂಟೆ ಆಗಿತ್ತೇನೋ. ಬಿಡದಿ ಅಥವಾ ರಾಮನಗರ ಅದು. ಸರ್ ನಾನು ಮೈಸೂರಿಗೆ ಹೋಗ್ತೀನಿ ಅಂದೆ. ಸರಿ, ಪೇಮೆಂಟ್ ಅಲ್ಲೇ ಕೊಟ್ಟರು. ಸರಿ, ನಮಗೆ ಬಸ್ ಚಾರ್ಜು ಇದಕ್ಕೆಲ್ಲ ಅಲ್ವಾ, ಪೇಮೆಂಟಲ್ಲಿ ಹಿಂಗೆ ತೆಗಿತೀನಿ, ದುಡ್ಡು ನೋಡ್ಬಿಟ್ಟು ನಂಗೆ ನಿಜವಲ್ಲ ಅಳು ಬಂದ್ಬಿಡ್ತು. ಅವತ್ತು ನೋಡ್ತೀನಿ 750 ರೂಪಾಯಿ ಪೇಮೆಂಟ್ ಇದೆ. ನೋಡಿ, ಒಂಥರ ನೆಮ್ಮದಿ ಉಸಿರು ಅಂತಾರಲ್ಲ, ಹಂಗೆ ನನಗೆ ಈಗಲೂ ಆ ಪೇಮೆಂಟ್ ನೆನೆಸ್ಕೊಂಡ್ರೆ ಇವತ್ತಿಗೆ ಅದ್ರ 1000 ದುಡಿಬೋದು. ಬಟ್ ಆ ಪೇಮೆಂಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ನನಗೆ. ಅದು ಒಂಥರ ಎಮೋಷ್ನಲ್ ಪೇಮೆಂಟ್. ಅದು ಇಲ್ಲಿ ಕೊಡ್ತಿದ್ದಿದ್ದು ಪೇಮೆಂಟು, ಎಲ್ಲಿ 750 ರೂಪಾಯಿ, ಇಲ್ಲಿ 50 ರೂಪಾಯಿ 100 ರೂಪಾಯಿ. ಅದು 2-3 ಪ್ರೋಗ್ರಾಮ್ ಆದಮೇಲೆ ಒಂದು ಪೇಮೆಂಟ್ ಇಲ್ಲಿ. ಸರಿ, ಡಿಸೈಡ್ ಮಾಡಿದೆ. ಸೊ ನೆಕ್ಸ್ಟು ಇಲ್ಲೇ ಇದು ಮಾಡೋಣ ಅಂತ ಅಂದ್ಕೊಂಡು ನಾಣಿ ಸರ್ ಜೊತೆನೇ ಇದ್ಕೊಂಡು ಅಲ್ಲೇ ಮಾಡ್ತಾಯಿದ್ದೆ. ಅದನ್ನು ಕಟ್ ಮಾಡಿದ್ರೆ ಏನಾಯಿತು, ಅದ್ರ ಜೊತೆಗೇ ಕಾಮಿಡಿ ಕಿಲಾಡಿಗಳಿಗೂ ಆಡಿಷನ್ ನಡೀತಾಯಿತ್ತು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.